ಸರ್ ಒಂದು ನಿಮಿಷ ಸರ್ ಒಂದು ನಿಮಿಷ ಬನ್ನಿ. ಹೇಳಿ ಸರ್. ಆಗಲೇ 3 ಫೋಟೋ ತೆಗ್ದೆ ಅಂತ ಹೇಳಿದ್ರಲ್ಲ, ಹೌದು. ಆ ಫೋಟೋಸ್ ನೋಡ್ಬೋದಾ? ಓ ಅದಕ್ಕೇನಂತೆ ಸರ್, ತಗೊಳ್ಳಿ. ಹಿಡ್ಕೊಳ್ಳ? ಹಾಂ ಸರ್, ಇಟ್ಕೊಳ್ಳಿ ಸರ್, ಹುಷಾರು. ರೂಮ್ ಹೇಗೆ ಮಾಡೋದು ಸರ್? ಇದೇ ಬಟನ್ನು ಸರ್. 1 ನಿಮಿಷ ಬಂದೆ. ಕ್ಯಾಮ್ರಾ ಹುಷಾರು ಸರ್. ಅದೇ ಯಾವಾಗಾದ್ರೂ ಒಂದ್ಸರಿ ನೀನು ಹೆಂಡ್ತಿ ಮನೆ ಕರ್ಕೊಂಬಾರ. ಇವಳಿದ್ರೆ ತಾನೆ. ಏನ ಇವತ್ತು ಈ ಫಂಕ್ಷನ್ ಮುಗೀಲಿ, ಆಮೇಲೆ ನೀವೇ ಕರೆಯಲ್ಲ. ಹೋಗಿ ಆಂಟಿ, ಊಟ ಮಾಡ್ತಾ ಇರಿ, ಆಮೇಲೆ ಜಾಯ್ನ್ ಆಗ್ತೀನಿ. ಇದೇನಮ್ಮ ಈಗ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ನೀನಾದರೂ ಒಂದ್ಸರಿ ನಮ್ಮನೆ ಕರ್ಕೊಂಬ. ಲಕ್ಷ್ಮೀ ಪುಟ್ಟ, ಲಕ್ಷ್ಮೀ ಪುಟ್ಟ ಬಾಯ್ಲಿ. ಏನಮ್ಮ? ಲಕ್ಷ್ಮೀ ಪುಟ್ಟ, ನಿಮ್ಮ ಅಪ್ಪಂಗೆ ಅದೇನೋ ಡೌಟ್ ಅಂತೆ, ಕೇಳು. ಡೌಟಾ? ಏನು ಡೌಟು? ಅದೇ ನೀನು ಅಳಿಯಂದ್ರು ಖುಷಿಯಾಗಿದ್ದೀರೋ ಇಲ್ವೋ ಅನ್ನೋದೇ ಅವ್ರ ಡೌಟು. ನೀನೇ ಹೇಳಮ್ಮ ಸ್ವಲ್ಪ. ನಮಗೇನಮ್ಮ ಆಗಿದೆ? ಚೆನ್ನಾಗೇ ಇದ್ದೀವಲ್ಲ. ಅದು ನನಗೂ ಗೊತ್ತು, ಆದರೆ ನಾನು ಹೇಳಿದ್ರೆ ನಿಮ್ಮ ಅಪ್ಪ ಕೇಳಬೇಕಲ್ಲ. ನೀನೇ ಹೇಳು ಸ್ವಲ್ಪ. ಅಪ್ಪ, ನೀವು ಯಾಕಪ್ಪ ಸುಮ್ಮನೆ ಏನೇನೋ ತಲೆಗೆ ಹಾಕ್ಕೊಂಡು ಯೋಚನೆ ಮಾಡ್ತೀರಾ? ನಾನು ಆದಿ ಚೆನ್ನಾಗೇ ಇದ್ದೀವಿ. ಇನ್ನು ಯಾಕೋ ಸಪ್ಕಿದ್ ಯಾಕಂದ? ನಾನಾ? ಇಲ್ವಲ್ಲ ರೀ, ಅವಳೇ ಹೇಳಿದ್ಮೇಲೂ ನೀವು ನಂಬ್ತಾ ಇಲ್ವಲ್ಲ? ಮಗಳು ಖುಷಿಯಾಗಿಲ್ಲ ಅಂತ ಹೇಳಿ ಅಂತ ಕಾಯ್ತಾ ಇದ್ದೀರಾ? ಅಪ್ಪ, ನಾವು ಆರಾಮಾಗೇ ಇದ್ದೀವಪ್ಪ. ಸ್ವಲ್ಪ ಓಡಾಟ ಅಲ್ವಾ, ಸುಸ್ತಷ್ಟೆ. ಕೇಳಿಸ್ಕೊಂಡ್ರಾ? ಈಗ ಅವಳೇ ಹೇಳಿದ್ಲು ತಾನೆ. ಲಕ್ಷ್ಮೀ ಪುಟ್ಟ, ಹೋಗು, ನೀನ್ ಗೆಸ್ಟ್ಗಳನ್ನ ಮಾತಾಡ್ಸು. ಸ್ವಲ್ಪ ಜ್ಯೂಸ್ ಕುಡಿ, ಅಮೃತನ್ ತರ. ಸಮಾಧಾನ ಆಯ್ತಾ ನಿಮ್ಗೆ? ಅದೇ ಇವರೊಬ್ರು ಈಗ ನನ್ನ ಕಿವಿ ಕಚ್ಚದೆ ಇದ್ರೆ ಸಾಕಪ್ಪ ದೇವ್ರೆ. ನೀನು ನನ್ನನ್ನು ನೋಡೇ ದಾರಿ ಬದಲಾಯಿಸಿದೆ ಅಂತ ನನಗೆ ಗೊತ್ತಾಯ್ತು ಕಣಪ್ಪ. ಹೇ, ಇಲ್ಲ ತಾತ, ಅಲ್ಲಿ ಯಾರೋ ಕರೆದಂಗಾಯ್ತು, ಅದಕ್ಕೆ ಈ ಕಡೆ ಬಂದೆ. ನೋಡಪ್ಪ, ನಾನು ಕಣ್ಣಿಗೆ ಕನ್ನಡಕ ಹಾಕಿದ್ದೀನಿ, ಕಿವಿಗಲ್ಲ. ಅಲ್ಲೆಲ್ಲೋ ಯಾರೋ ನಿನ್ನನ್ನು ಕೂಗಿದ್ರೆ ನನಗೂ ಕೇಳಿಸ್ಬೇಕಲ್ವಾ? ಅಂದರೆ ನಾನು ಕರೆದಂಗಾಯ್ತು ಅಂದೆ, ಕರೀಲಿಲ್ಲ ಅನ್ಸುತ್ತೆ. ಏಯ್, ಈ ಹುಚ್ಚಾಟ ಎಲ್ಲ ಬೇರೆ ಯಾರ ಹತ್ರನಾದ್ರೂ ಇಟ್ಕೋ, ನನ್ನ ಹತ್ರ ಲಕ್ಷ್ಮಿ ಹತ್ರ ಇಟ್ಕೋಬೇಡ ನೀನು. ನೋಡಿ ತಾತ, ನೀವು ನಿಮ್ಮ ಬಗ್ಗೆ ಮಾತಾಡ್ತೀರಾ, ಮಾತಾಡಿ, ಕೇಳಿಸ್ಕೋತೀನಿ. ಉಗಿತೀರಾ, ಉಗಿರಿ, ಉಗಿಸ್ಕೋತೀನಿ. ಅದು ಬಿಟ್ಟು ಲಕ್ಷ್ಮಿ ಬಗ್ಗೆ ಮಾತಾಡಿ, ಅದೊಂದು ವಿಷಯ ಬಿಟ್ಟು ಬೇರೆ ಏನಾದರೂ ಮಾತಾಡಿ, ಐ ಆಮ್ ಆಲ್ ಯೋರ್ಸ್. ನೀನು ಲಕ್ಷ್ಮಿ ಹತ್ರ ಮಾತಾಡಿದ್ದನ್ನು ನಾನು ಕೇಳಿಸ್ಕೊಂಡೆ. ನೀನು ತಾತ ತಾತ ವೆಯ್ಟ್, ನಾನು ಮಾತಾಡುವಾಗ ನೀವು ಕೇಳಿಸ್ಕೊಂಡ್ರ? ಸದ್ಯ ನನಗೀಗ ಸ್ವಲ್ಪ ಟೆನ್ಷನ್ ಕಡಿಮೆ ಆಯಿತು. ನಾನಲ್ಲಿ ಡೈರೆಕ್ಟಾಗಿ ಸ್ಟೇಜ್ ಮೇಲೆ ಹೇಳಿದಾಗ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರೋ ಅಂತ ಭಯ ಆಗಿತ್ತು. ಈಗ ಸ್ವಲ್ಪ ಆರಾಮ ಅನಿಸ್ತಾ ಇದೆ. ಈಗೇನು ಹೇಳಕ್ಕೆ ಬರಬೇಡಿ ತಾತ. ನಾನು ಮಾಡ್ಕೊಂಡಿರೋ ಪ್ಲ್ಯಾನ್ ಹಾಳಾದರೆ ನಾನು ಇನ್ನೂ ಏನೇನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನು ನನಗೆ ಬೆದರಿಕೆ ಆಗ್ತಾ ಇದೆಯಾ ನೀನು? ಆ ಚಿಕ್ಕ ಹುಡುಗಿಗೆ ಬೆದರಿಕೆ ಹಾಕಿ ಸುಮ್ಮನಿರಿಸ್ದಂಗೆ ನನಗೂ ಬೆದರಿಕೆ ಹಾಕಿ ಸುಮ್ಮನಿರಿಸ್ಬೋದು ಅಂತ ಅಂದ್ಕೊಂಡಿದ್ಯಾ ನೀನು? ಹಾಂ,
ಅವತ್ತು ನೀವು ಹೆದರಿಸಿದಾಗ ನಾನು ಹೆದರ್ಕೊಂಡು ತಾಳಿ ಕಟ್ಟಿದ್ದಕ್ಕೆ ತಾತ ಇಷ್ಟೆಲ್ಲ ಆಗ್ತಾ ಇರೋದು. ಬೇಡ ಬೇಡ, ಅದು ತಪ್ಪು ಮಾಡ್ತಾ ಇದೀಯ ನೀನು. ಅವತ್ತು ನೀವು ಮಾಡಿದ ತಪ್ಪನ್ನ ನಾನು ಇವತ್ತು ಇನ್ನೊಂದು ತಪ್ಪು ಮಾಡಿನೇ ಸರಿ ಮಾಡ್ತೀನಿ. ನೀನು ಏನು ಸರಿ ಮಾಡಲ್ಲ. ನೀನು ಬಂದಿರೋ ಜನರ ಮುಂದೆ ಮನೆತನದ ಮಾನ ಮರ್ಯಾದೆ ಹರಾಜು ಹಾಕ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ಯಾ ಅಷ್ಟೇ. ಇದರಿಂದ ಲಕ್ಷ್ಮಿ ಜೀವನ, ಅವಳ ಭವಿಷ್ಯ ಮುಂದೆ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿದ್ಯಾ ನೀನು? ಯಾವಾಗ್ಲೂ ಅವಳ ಜೀವನ, ಅವಳ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ನನ್ನ ಜೀವನ, ನನ್ನ ಫ್ಯೂಚರ್ ಬಗ್ಗೆ ನೀವು ಯಾವಾಗ ಯೋಚನೆ ಮಾಡ್ತೀರಾ? ಏನ್ ನನಗೊಂದು 70 ವರ್ಷ ಆದ್ಮೇಲೆ ಯೋಚನೆ ಮಾಡ್ತೀರಾ? ಆಗ ನೀವು ಬದುಕಿರ್ತೀರಾ? ಸಾರಿ ತಾತ, ನಾನು ನಿಮಗೆ ಅವಾಗಲೇ ಹೇಳಿದೆ ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತ. ನೀವು ಸುಮ್ಮನೆ ಇದ್ದಿದ್ರೆ ನಾನು ಇಷ್ಟೆಲ್ಲ ಮಾತಾಡ್ತಿರ್ಲಿಲ್ಲ. ಮಾತಾಡು ಮಾತಾಡು, ನಿನ್ನ ಮನಸ್ಸಲ್ಲಿ ಇರೋದನ್ನೆಲ್ಲ ಇಲ್ಲೇ ನನ್ನ ಮುಂದೆನೇ ಮಾತಾಡಿ ಖಾಲಿ ಮಾಡು. ಸ್ಟೇಜ್ ಮೇಲೆ ಹೋದಾಗ ನೀನು ಕೇವಲ ಲಕ್ಷ್ಮಿ ಗಂಡ ಅಷ್ಟೇ. ಛೀ, ನನ್ಗಿದನ್ನ ಕೇಳಿಸ್ಕೊಳಕ್ಕೆ ಆಗ್ತಿಲ್ಲ ತಾತ. ತಾತ ಒಂದು ಹೇಳ, ಈಗ ನೀವು ಏನೇ ಹೇಳಿದ್ರು ನಾನು ಕೇಳಿಸ್ಕೊಳ್ಳೋ ಪರಿಸ್ಥಿತಿಲಿ ಇಲ್ಲ. ಸುಮ್ಮನೆ ನಿಮ್ಮ ಎನರ್ಜಿನ ವೇಸ್ಟ್ ಮಾಡಿ. ಅದೇ ನಿನ್ನಿಂದ ಒಂದೇ ಒಂದು ಸಣ್ಣ ಸಮಸ್ಯೆ ಆದ್ರೂ ನಾನು ಸುಮ್ಮನಿರಲ್ಲ, ಹೇಳ್ತಾ ಇದ್ದೀನಿ. ಸಣ್ಣದೆಲ್ಲ ಆಗಲ್ಲ ತಾತ, ಇನ್ಮೇಲೆ ಏನೇ ಆದ್ರೂ ದೊಡ್ಡದೆ. ದೊಡ್ಡದು. ಇದನ್ನೆಲ್ಲ ನಿನಗೆ ಹೇಳಿ ಮಾಡಿಸ್ತಾ ಇರೋದು ಯಾರು? ನನ್ನ ಬಾಸ್ ನಾನೇ. ಇದೆಲ್ಲ ನಿನ್ನ ಮಾತಲ್ಲ ಅಂತ ನನಗೆ ಗೊತ್ತು, ನಿಜ ಹೇಳಿ. ಇದೇನಾದ್ರೂ ಅನ್ಕೊಳ್ಳಿ ತಾತ, ಐ ಡೋಂಟ್ ಕೇರ್. ನೋಡಿ ತಾತ, ನನ್ನ ತಡೆಯಕ್ಕೆ ಬರ್ಬೇಕು. ಹೋಗಿ ನಿಮ್ಮ ಮನೆತನದ ಗೌರವನ ಉಳಿಸ್ಕೊಳ್ಳಿ. ಹೋಗಿ. ಮಿಸ್ಟರ್ ಪ್ರಕಾಶ್, ಸಂಕೋಚ ಬೇಡ, ಎಂಜಾಯ್ ಮಾಡಿ. ವೇಟರ್. ಗಿರಿಧರ್, ನಿಮ್ಮ ಮಗನ ರಿಸೆಪ್ಷನ್ನಲ್ಲಿ ನೀವೇ ಜಾಯ್ನ್ ಆಗಿಲ್ಲ ಅಂದರೆ ಏನು ಮಜಾ ಇರುತ್ತೆ? ಕಮಾನ್ ಜಾಯ್ನ್ ಮೀ. ಇಲ್ಲ, ನನಗಾಗಲಿ ಅಪ್ಪನಿಗಾಗಲಿ ನಮ್ಮ ಮನೇಲಿ ಯಾರಿಗೂ ಇದ್ರ ಅಭ್ಯಾಸ ಇಲ್ಲ. ನೀವು ಎಂಜಾಯ್ ಮಾಡಿ, ಎಂಜಾಯ್. ಅಣ್ಣಾರ, ನಮ್ಮ ಗಿರಿಧರ್ ಸಾಹೇಬ್ರು ಹೋದ್ರೆ ನೋಡ್ರಿ ಅಣ್ಣಾರ, ನಾ ಕುಡಿಯಾಕ ಬಂದಾಗ ಯಾರ್ಯಾರೋ ಬಂದು ಬಿಡ್ತಾರ್ರಿ. ಛೇ,